ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಮುಧೋಳ ಗ್ರಾಮ ಪಂಚಾಯಿತಿಗೆ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನೀಡುತ್ತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮುಧೋಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಅನಿತಾ ಈರಪ್ಪ ಹುನಗುಂದ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಿದ್ದಾರೆ. ಈ ಸಂದರ್ಶನದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವರು 5 ವರ್ಷಗಳಿಂದ ಯಾವ ರೀತಿಯಾಗಿ ತಮ್ಮ ವಾರ್ಡ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. MLA ಫಂಡ್ ಆಗಿರ್ಬೋದು, MLC ಫಂಡ್ ಆಗಿರ್ಬೋದು, NRG ಆಗಿರ್ಬೋದು, ವಿವಿಧ ರೀತಿಯಾಗಿರುವಂತಹ ಫಂಡ್ಗಳನ್ನ ತಂದು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಂಡ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ. ಸರ್, ನಂದು ಅನಿತಾ ಈರಪ್ಪ ಹುನಗುಂದ್ ಅಂತ ಹೇಳಿ. ನಾವು ಮುಧೋಳದಿಂದ 4ನೇ ವಾರ್ಡಿಂದ ಆಯ್ಕೆ ಆಗಿದ್ದು ಸರ್. ಸರಿ, ತಾವು ಮುಧೋಳ ಗ್ರಾಮ ಪಂಚಾಯತ್ 4ನೇ ವಾರ್ಡಿಂದ ಸದಸ್ಯರಾಗಿ. ಸರಿ ಅಮ್ಮ, ತಾವು ಎಷ್ಟು ವರ್ಷದಿಂದ ತಾವು ರಾಜಕೀಯದಲ್ಲಿ ಇರೋದಮ್ಮ? ಈಗ 5ನೇ ವರ್ಷ ಸರ್. ಈಗ 5ನೇ ವರ್ಷ ಅಂದ್ರೆ ಈಗ ಇದ ಫಸ್ಟ್ ಅಂತ ತಾವು ಬಂದಿರೋದಮ್ಮ? ಚುನಾವಣೆ ಮಾಡ್ತಿರೋದು ಜಾಸ್ತಿ ಇದನ್ನ ಸರ್. ಆದ್ರೆ ನಾವು ಆಯ್ಕೆ ಆಗಿರೋದಂದ್ರೆ ಇದ ಫಸ್ಟ್. ಎಷ್ಟು ವರ್ಷದಿಂದ ಚುನಾವಣೆ ಮಾಡ್ತಾ ಇರೋದಮ್ಮ? ಈಗ 2009ರಿಂದನೇ ಮಾಡತ್ತೀನಿ ಸರ್. ಹೆಂಗಮ್ಮ 2009ರಿಂದ ಹೆಂಗ ತಾವು ಚುನಾವಣೆ ಸ್ಪರ್ಧೆ ಮಾಡ್ಬೇಕಾದ್ರೆ ಏನ್ ಕಾರಣ, ಹೆಂಗ ರಾಜಕೀಯ ಬಂದ್ರೆ ತಾವು? ನಾವು ಚುನಾವಣೆ ಇದು ID ಕಾರ್ಡ್ ಮಾಡಿದ್ರಿಂದ ಸರ್ ನಾವು ಚುನಾಯಿತ ಮತ ಚಲಾಯಿಸ್ತಾ ಇದ್ವಿ. ಅಲ್ಲಿಂದ ತಾವು ಮತ ಚಲಾಯಿಸುವ ಈಗ ಪ್ರಥಮ ಬಾರಿಗೆ ತಾವು ಗ್ರಾಮ ಪಂಚಾಯತಿ ಸದಸ್ಯರು ಆಗಿದ್ದೀರಿ. ಸರಿ ಅಮ್ಮ, ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗೋಕ್ಕಿಂತ ಮುಂಚೆ ತಾವು ಜನರಿಗೆ ತಾವು ಮತ ಭೇಟಿನ ಮಾಡ್ತಾ ಇರ್ತೀರಿ, ಅಂದ್ರೆ ಪ್ರಚಾರನ ಮಾಡ್ತಾ ಇರ್ತೀರಿ. ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ತಾವು ಜನರಿಗೆ ಯಾವ ರೀತಿ ಭರವಸೆಗಳನ್ನು ಕೊಟ್ಟಿದ್ರಿ? ಆ ಭರವಸೆಗಳಿಗೆ ತಾವು ಎಷ್ಟು % ಜನರಿಗೆ ಆ ಭರವಸೆ ಈಡೇರಿಸಿದ್ರಮ್ಮ? ಸರ್, ನಾವು ಫಸ್ಟ್ ಮತ ಬೇಡಿಕೆ ಇಟ್ಟಾಗ ಸರ್ 100% ಇಟ್ಟಿದ್ರಿ ಸರ್ ಬೇಡಿಕೆಗಳಂತ. ಆದ್ರೆ ನಾವು ಒಂದ್ ಸ್ವಲ್ಪ 75 ತನ ರೀಚ್ ಆಗಿ 75% ತಾವು ಭರವಸೆಗಳನ್ನ ಈಡೇರಿಸಿದ್ರಿ. ಸರಿ ಅಮ್ಮ, ತಾವು ಯಾವ್ಯಾವ ರೀತಿಯಾಗಿ ಭರವಸೆಗಳನ್ನ ತಾವು ಈಡೇರಿಸಿದ್ರಮ್ಮ? ಯಾವ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಾರ ತಾವು ಜನರಿಗೆ? ಸರ್, ಈಗ ಇಲ್ಲೆಲ್ಲ ಗಟರ ವ್ಯವಸ್ಥೆ ಮಾಡ್ಕೊಟ್ಟಿವಿ ಸರ್. ಆಮೇಲೆ ಇಲ್ಲೆಲ್ಲ ನಮ್ಮ ಓಣಿ ಫಸ್ಟ್ ಬೀದಿ ದೀಪಗಳನ್ನ ಮಾಡ್ಸಿವಿ ಸರ್. ಆಮೇಲೆ ಇಲ್ಲೇ ಫಸ್ಟ್ ವ್ಯಾನ್ ಬರ್ತಿದ್ದಿಲ್ಲ ಸರ್. ಈಗ ನಮ್ಮ ಓಣಿಗೆ ವ್ಯಾನ್ ಬರೋ ವ್ಯವಸ್ಥೆ ಮಾಡಿ ಸರ್. ಆಮೇಲೆ ಗಟರ್ ಬಳಕ ಸಫಾಗಾರರು ಬರ್ತಿದ್ದಿಲ್ಲ ಸರ್, ಅವ್ರು ಬರೋ ವ್ಯವಸ್ಥೆ ಮಾಡಿ ಸರ್. ಬಂದು ಪ್ರತಿಯೊಂದು ಸದಸ್ಯರಿಂದನೂ ಸಿಗ್ನೇಚರ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿದಿರಿ ಸರ್. ಅದಾದ್ಮೇಲೆ ವ್ಯಾನ್ ಬರ್ತಾ ಬಂದು ಬುಟ್ಟಿಗಳನ್ನು ವಿತರಣೆ ಮಾಡಿದಿರಿ ಸರ್. ಬುಟ್ಟಿಗಳನ್ನು ವಿತರಣೆ ಮಾಡಿದ್ಮೇಲೆ ಕರ ವಸೂಲಿನೂ ಕೂಡ ಪ್ರತಿಯೊಂದ್ ಮನೆಗೂ ಇಂತಿಷ್ಟಂತ ನಿಗದಿಪಡಿಸ್ತೀವಿ ಸರ್. ತಿಂಗಳ ಟ್ಯಾಕ್ಸ್ ವಸೂಲಿನೂ ಮಾಡಕತ್ತೀರಿ. ಈ ಕೆಲಸ ಮುಂಚೆ ಮಾಡ್ತಾ ಇದ್ದಲ್ಲ? ಇಲ್ಲ, ಮಾಡ್ತಿದ್ದಿಲ್ಲ ಸರ್. ಮುಂಚೆ ಬೇರೆ ಸದಸ್ಯರದಾಗ ಮಾಡ್ತಾ ಇರ್ಲಿಲ್ಲ. ಇಲ್ಲ ಸರ್. ಈಗ ತಾವು ಬಂದ್ಮೇಲೆ ಈ ರೀತಿ ಮಾಡಕತ್ತೀರಿ, ಹೊಸ ಯೋಜನೆ ತಾವು ಮಾಡ್ತಾ ಇರೋದು, ಹೊಸ ಕೆಲಸಗಳು ಮಾಡ್ತಾರೆ ಈ ರೀತಿಯಾಗಿ. ಓಕೆ, ಸರಿ ಅಮ್ಮ. ಈಗ ತಾವು ಸದಸ್ಯರಾದ್ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ ಅಂತ ತಾವು ಫಸ್ಟ್ ಟೈಮ್ ಸದಸ್ಯ ಆದಾಗ 2 ವರ್ಷ ಬಿಜೆಪಿ ಸರ್ಕಾರ, ಈಗ ಮತ್ತೆ 2-3 ವರ್ಷ ಕಾಂಗ್ರೆಸ್ ಸರ್ಕಾರ ಆಯ್ತಮ್ಮ. ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಈಗ ಊರಂತ ಬಂದ್ಮೇಲೆ ಸರ್ ನಾವು ಪಕ್ಷ ಭೇದ ಭಾವ ಮಾಡಿದ್ವಿ ಸರ್. ಕಾಂಗ್ರೆಸ್ ಇದ್ದಾಗನು ಅಷ್ಟ ಪರ್ಸೆಂಟೇಜ್ ಕೆಲಸ ಮಾಡಿದ್ವಿ ಸರ್, ಬಿಜೆಪಿ ಇದ್ದಾಗನು ಅಷ್ಟ ಮಾಡಿದ್ವಿ ಸರ್. ಚುನಾವಣೆ ಮಾತ್ರ ಪಕ್ಷ ಮಾಡ್ತಾರೆ, ಬಂದ ಮೇಲೆ ಯಾವುದೇ ರೀತಿಯಾಗಿ ಪಕ್ಷ ಭೇದ ಮಾಡದೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ರು. ಸರಿ ಅಮ್ಮ, ಈಗ ತಮ್ಮಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ? ಕುಡಿಯಕ್ಕಾಗಿರ್ಬೋದು, ಬಳಸಕ್ಕಾಗಿರ್ಬೋದು, ಯಾವ ರೀತಿ ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಚೆನ್ನಾಗೈತೆ ಸರ್. ಮೊದಲೆಲ್ಲಾ ನೀರ್ ಜಾಸ್ತಿ ಬರ್ತಿದ್ದಿಲ್ಲ ಸರ್. ಇವಾಗ ವಾರದಾಗ 3 ಟೈಮ್ ಬರ್ತಾವ್ರಿ ಸರ್. ಅಂದ್ರ ಕುಡಿಯೋ ನೀರ್ ಬ್ಯಾರೆ ಬರ್ತಾವ್ರಿ ಸರ್, ಬಳಸ ನೀರ್ ಬ್ಯಾರೆ ಬರ್ತಾವ. ಅಂದ್ರ ಇಲ್ಲೇ ಈ ನಮ್ಮ ವಾರ್ಡಿನಾಗ ಸರ್ 3 ಟೈಮ್ ಬರ್ತಾರಿ ಸರ್. 5 ದಿವ್ಸಕ್ಕೊಮ್ಮೆ ಬರ್ತಾವ್ರಿ ಸರ್. ಅಂದ್ರ ಇಡೀ ಊರ್ ದೊಡ್ಡದಿರೋದ್ರಿಂದ ರೀ ಸರ್, ಒಂದ್ ಓಣಿಯಿಂದ ಒಂದ್ ಓಣಿಗೆ ಸರಬರಾಜು ಮಾಡೋ ಅಷ್ಟ್ರಲ್ಲಿ 5 ಡೇಸ್ ಆಗುತ್ತೆ ಸರ್. 5 ಡೇಸ್ 3 ದಿನ ತಮ್ಮ ವಾರ್ಡಿಗೆ ಬರ್ತಾರೆ. ಸರಿ ಅಮ್ಮ, ಈಗ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ? ಅಂಗನವಾಡಿ ಆಗಿರ್ಬೋದು, ಸ್ಕೂಲ್ ಕಾಲೇಜ್ಗಳಾಗಿರ್ಬೋದು, ಯಾವ ರೀತಿ ವ್ಯವಸ್ಥೆ? ಇಲ್ಲಿ ವ್ಯವಸ್ಥೆ ಚೆನ್ನಾಗೈತೆ ಸರ್. ಇಲ್ಲಿ ನರ್ಸರಿಲಿಂದ ಹಿಡಿದು ಸರ್ ITI ವರೆಗೂ ವ್ಯವಸ್ಥೆ ಐತೆ ಸರ್. PU ಕಾಲೇಜ್ ಐತಿ ಸರ್, ITI ಕಾಲೇಜ್ ಅದಾವ್ರಿ ಸರ್. ಆಮೇಲೆ ಪ್ರೀ ಪ್ರೈಮರಿ ಸ್ಕೂಲ್ 3 ಅದಾವ್ರಿ ಸರ್. ಅಂದ್ರ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ಹೇಳ್ರಿ, ಅವು 3 ಅದಾವ್ರಿ ಸರ್. ಆಮೇಲೆ ಇಲ್ಲಿ ಸಪರೇಟ್ ವಾಗಿ ಜನಸಂಖ್ಯೆ ಮಕ್ಕಳ ಸಂಖ್ಯೆ ಇರೋದ್ರಿಂದ ರೀ ಸರ್, ಬಾಲಕರ ಶಾಲೆನ ಸಪರೇಟ್ ಐತಿ ಸರ್, ಬಾಲಕಿಯರ ಶಾಲೆನ ಸಪರೇಟ್. ಬಾಲಕರ ಬೇರೆ, ಬಾಲಕಿಯರ ಬೇರೆ ಸರ್. ಈಗ ಫಸ್ಟ್ ಈಗ ಹೋದ ವರ್ಷದಿಂದ ರೀ ಸರ್ ಬಾಲಕಿಯರದಂತಾನ ಸಪರೇಟ್ ಹೈಸ್ಕೂಲ್ ಆಗ್ತಾರ. ಮೊದಲೆಲ್ಲ ತ್ರಿಲಿಂಗೇಶ್ವರ ಪ್ರೌಢಶಾಲೆ ಅಂತ ಹೇಳಿ ಬಾಲಕರು ಬಾಲಕಿಯರು ಸಪರೇಟ್ ಕೂಡ್ ಕಲಿತಿದ್ವಿ ಸರ್. ಈಗ ಶಿಕ್ಷಣ ಸ್ವಲ್ಪ ಗುಣಮಟ್ಟ ಆದ ಅನ್ಸುತ್ತೂರಿ ಸರ್.
ಈಗ ಶಿಕ್ಷಣದ ವ್ಯವಸ್ಥೆ ಸುಧಾರಿಸೋಗೋಸ್ಕರ ಮಕ್ಕಳಿಗೆ ಹೊರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸಪ್ರೇಟ್ ವ್ಯವಸ್ಥೆ ಮಾಡ್ಯಾರ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ. ಹ್ಞೂನ್ರಿ. ಮತ್ತೆ ಬಾಲಕ ಪದವಿ ಪೂರ್ವ ಕಾಲೇಜನ್ನು ಆಗೈತಿ ಹೋದ ವರ್ಷದಿಂದ. ಇಲ್ಲಿ ತಮ್ಮ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಕೊರತೆ ಇಲ್ಲ. ಶಿಕ್ಷಣ ಕೊರತೆ ಶಿಕ್ಷಣದ ಒಳ್ಳೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಕೊಡ್ತಾರೆ ಸರ್. ಸರಿ ಅಮ್ಮ. ಅಮ್ಮ, ಈಗ ಕೊನೆಯದಾಗಿ ಈಗ ತಾವು ಮತ್ತೆ ಚುನಾವಣೆ ಮಾಡಬಹುದಾ? ಇಲ್ಲ ಸರ್, ಮಾಡಲ್ಲ ಸರ್. ಯಾಕಂದ್ರೆ ನಮ್ಮಂಗ ಇನ್ನು ಕೆಲವೊಂದಿಷ್ಟು ಜನ ಆಯ್ಕೆ ಆಗ್ಬೇಕು, ನಾವು ಸಾರ್ವಜನಿಕ ಸೇವೆ ಮಾಡ್ಬೇಕು ಅಂತಿರ್ತಾರಲ್ಲ ಸರ್, ಅವ್ರಿಗೂ ಕೂಡ ನಾವು ಅವಕಾಶ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ. ಸರಿ ಅಮ್ಮ, ಈಗ ಇನ್ನೊಂದು ವಿಷಯ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ 5 ಗ್ಯಾರಂಟಿ ಅಂತ ಒಂದು ಯೋಜನೆ ಕೊಡ್ತಾ ಇದ್ದಾರೆ, ಪಂಚ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಸರ್, ಇದ್ರೊಳಗ ಅನುಕೂಲನೂ ಐತ್ ಸರ, ಅನಾನುಕೂಲನೂ ಐತ್ ಸರ. ಶಿಕ್ಷಣಕ್ಕೋಸ್ಕರ ನಾವೇನಾದ್ರು ಒತ್ತು ಕೊಟ್ಟಿಪ್ಪ ಅಂತಂದ್ರ ಅನಾನುಕೂಲಗಳ ಹೆಚ್ಚದವ್ರಿ. ಆರ್ಥಿಕ ಹಿತದೃಷ್ಟಿಯಿಂದ ನಾವೇನಾದ್ರೂ ಒತ್ತು ಕೊಟ್ಟಿಪ್ಪ ಅಂತಂದ್ರ ಅನುಕೂಲನೂ ಐತ್ ಸರ್. ಈಗ ಅನುಕೂಲ ಆರ್ಥಿಕವಾಗಿ ಯಾವ ರೀತಿ ಅಂತಂದ್ರ, ಈಗ ವಯಸ್ಸಾದಂತ ಅಜ್ಜಿಯರು ಮಕ್ಕಳು ಜೋಪಾನ ಮಾಡದಂತ ಸಂದರ್ಭದೊಳಗ ಅವ್ರಿಗೆ ಅನುಕೂಲ ಐತ್ ಸರ. ಈಗ ಶಿಕ್ಷಣಕ್ಕೆ ಏನಾರ ನಾವು ಮಹತ್ವ ಕೊಟ್ಟು ಈ ವಿಚಾರ ಮಾಡಿದ್ವಂದ್ರಿ ಸರ್, ಮಕ್ಕಳಿಗೆ ಒಂದ್ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಮತ್ತ ಈಗ ಊರಿಂದ ಊರಿಗೆ ಹೋಗುವಂತ ವ್ಯವಸ್ಥೆ ಜಾಸ್ತಿ ಐತಿ ಸರ್ ಇಲ್ಲಿ. ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಅನಾನುಕೂಲ ಐತಿ. ಅಂದ್ರೆ ಬಸ್ ರಶ್ ಇರೋದ್ರಿಂದ ಮಕ್ಕಳು ಜೋತ್ ಬಿಟ್ಕೊಂಡು ಹೋಗೋದು, ವಯಸ್ಸಾದವರಿಗೆ ಈಗ ವಯಸ್ಸಾದಂತ ತಂದೆ ತಾಯಿಗಳಾತರು ಅಜ್ಜ ಅಜ್ಜಿಯರು ದವಾಖಾನಿಗೆ ಹೋಗ್ಬೇಕಂತ ಸಂದರ್ಭದೊಳಗ ಬಸ್ ರಶ್ ಇರೋದ್ರಿಂದ ಹತ್ತದೆ ಅಲ್ಲೇ ಉಳಿತಾರಲ್ರಿ. ಅದು ಒಂದ್ ಸ್ವಲ್ಪ ಅನಾನುಕೂಲ. ಅಷ್ಟೇ ಅನಾನುಕೂಲ ಇದೆ, ಅಷ್ಟೇ ಅನುಕೂಲ ಇದೆ. ಅಂದ್ರೆ ಆರ್ಥಿಕವಾಗಿ ನೋಡ್ಬೇಕಾದ್ರೆ ಅನುಕೂಲ ಇದೆ, ಅದು ಬೇರೆ ವಿಷಯದಲ್ಲಿ ನೋಡ್ಬೇಕಾದ್ರೆ ಅನಾನುಕೂಲ. ಎರಡೂ ತರ ಇದೆ ಅಂತ ತಮ್ಮ ವಿಚಾರ. ಸರಿ ಅಮ್ಮ, ಈಗ ಅಮ್ಮ, ಈಗ ಕೊನೆಯದಾಗಿ ಬರ್ತೀನಿ ತಮ್ಮ ಹತ್ರ. ಅಮ್ಮ, ಈಗ ತಮಗೆ ಮತ ಕೊಟ್ಟು ಓಟ್ ಹಾಕಿ ತಮ್ಮನ್ನ ಆರಿಸಿ ಬಂದಂತ ಜನರಿಗೆ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅಮ್ಮ? ಏನಂದ್ರಿ ಸರ, ಈಗ ಎಲ್ಲಾ ನಮ್ಗ ಮತ ಹಾಕಿ ಚುನಾವಣೆ ಮಾಡ್ಕೊಟ್ಟಂತ ಎಲ್ಲಾ ಊರಿನ ವಾರ್ಡಿನ ಎಲ್ಲಾ ಸರ್ವ ಸದಸ್ಯರಿಗೂ ನಾವು ಧನ್ಯವಾದಗಳನ್ನ ಹೇಳಕ್ ಬರ್ತೇವೆ. ಯಾಕಂದ್ರ ಈಗ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡ್ಬೇಕಂದ್ರ ಆ ಒಂದು ಸದಸ್ಯರುಗಳು ನಮ್ಗೆ ಸಪೋರ್ಟ್ ಮಾಡಿದಾರಪ್ಪ ಅಂತಂದ್ರ ನಾವೀಗ 5 ವರ್ಷದವರೆಗೂ ನಾವು ಚುನಾವಣೆ ಮಾಡಿದಾಗ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಯಶಸ್ವಿ ಆಗುತ್ತೆ. ಹಂಗಾಗಿ ನಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ.